ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್.ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮಾತ್ರ ತುಂಬ ಒಳ್ಳೆಯ ವಿಡಿಯೋ. ಇದು ತುಂಬ ಜನರಿಗೆ ಬೇಕಾಗುವಂಥ ವಿಡಿಯೋ. ಗಾರ್ಡನ್ ಬೆಳೆಸ್ಕೊಳ್ಳೋರು ತಪ್ಪದೆ ಈ ವಿಡಿಯೋನ ಒಂದ್ಸತಿ ನೋಡಿ. ಹಾಗೆ ಗಾರ್ಡನ್ ಬೆಳೆಸ್ಕೊಳ್ಳೋರಿಗೆ ಇದು ದಯಮಾಡಿ ಶೇರ್ ಮಾಡಿ, ಅವ್ರಿಗೆ ಕೂಡ ತುಂಬ ಯೂಸ್ಫುಲ್ ವಿಡಿಯೋ ಇದು. ನಾವು ಗಾರ್ಡನ್ನಲ್ಲಿ ತರಕಾರಿ ಗಿಡ, ಹೂವಿನ ಗಿಡ ಎಲ್ಲ ಬೆಳೆಸ್ಕೊಳ್ತಾ ಇರ್ತೀವಿ. ಅದು ಮಳೆಗಾಲ ಬಂದ ತಕ್ಷಣ ನಾವು ಬೇರೆ ಬೇರೆ ಗಿಡ ಎಲ್ಲ ನೆಡ್ತಾ ಇರ್ತೀವಿ. ಗಿಡ ನಮ್ಗೆ ಜಾಗ ಕಮ್ಮಿ ಇದ್ದಾಗ ಗಿಡ ಜಾಸ್ತಿ ಬೇಕಂತೇಳಿ ನಾವು ಏನು ಮಾಡ್ತೀವಿ ಅಂದರೆ ಒಂದೇ ಪಾಟಲ್ಲಿ 2-3 ಗಿಡ ನೆಡ್ತಾ ಇರ್ತೀವಿ. ಇಂಥ ಟೈಮಲ್ಲಿ ಕೆಲವು ಗಿಡಗಳ ಜೊತೆ ಬೆಳೆದವಾಗ ಅವು ಸರಿಯಾಗಿ ಬೆಳೆಯಲ್ಲ. ಅಂದರೆ ನಮಗೆ ಬೇಕಾಗುವಂಥ ಇಳುವರಿ ಕೊಡಲ್ಲ. ಅದನ್ನು ತರಕಾರಿ ಆಗಲಿ, ಹೂವಿನ ಗಿಡ ಆಗಲಿ. ಇದು ಚೆನ್ನಾಗಿ ಬರ್ಬೇಕಂತ ಹೇಳಿದ್ರೆ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡ್ಕೊಬೇಕು. ಯಾವ ಗಿಡಕ್ಕೆ ಯಾವ ಗಿಡ ಫ್ರೆಂಡು, ಯಾವ ಗಿಡಕ್ಕೆ ಯಾವ ಗಿಡ ಬದ್ಧ ಶತ್ರು ಅನ್ನೋದು ನಾವು ತಿಳ್ಕೊಂಡ್ರೆ ನಮಗೆ ಗಾರ್ಡನಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ನೀವು 4 ಜನರಿಗೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ವಿಡಿಯೋ ಕೆಳಗೆ ಲೈಕ್ ಕೊಡೋದು ಮಾತ್ರ ಪ್ಲೀಸ್ ಮರಿಬೇಡಿ. ಸರಿ, ಇವಾಗ ನಾವು ಯಾವ ಗಿಡಕ್ಕೆ ಯಾವ ಗಿಡ ತುಂಬ ಫ್ರೆಂಡ್ ಅಂತ ನೋಡೋಣ. ಈಗ ಟೊಮೆಟೊ ಗಿಡ ನಾವು ತುಂಬ ಚೆನ್ನಾಗಿ ಜಾಸ್ತಿ ಬೆಳೆಸ್ಕೊತಾ ಇರ್ತೀವಿ, ಎಲ್ಲರೂ ಬೆಳೆಸ್ತೀವಿ. ಇದಕ್ಕೆ ಮ್ಯಾಚಿಂಗ್ ಆಗೋದು, ಅದು ತುಂಬ ಇಷ್ಟಪಡೋದು ಬೇಸಿಲ್, ಕ್ಯಾರೆಟ್, ಹಾಗೆ ಗೊಂಡೆ ಗಿಡ. ಈ ಗೊಂಡೆ ಗಿಡ ಮೇರಿಗೋಲ್ಡ್ ಅಂತೀವಲ್ಲ ಅದು. ಇವನ್ನ ಅದ್ರ ಜೊತೆ ಬೆಳೆಸಿದವಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಟೊಮೆಟೊಕ್ಕೆ ಕೆಲವೊಂದು ಗಿಡಗಳು ಇಷ್ಟನೇ ಆಗಲ್ಲ. ಯಾವುದಂತ ಹೇಳಿದ್ರೆ, ತುಂಬ ಜನಗಳು ಈ ಸೋಂಪನ್ನ ಬೆಳೆಸ್ತಾ ಇರ್ತಾರೆ. ಈ ಸೋಂಪಿನ ಗಿಡ ಟೊಮೆಟೊ ಗಿಡ ಜೊತೆಗೆ ಆಸ್ಪಾಸಲ್ಲಿ ಬೆಳೆಸಕ್ಕೆ ಹೋಗ್ಬೇಡಿ. ಹಾಗೆ ಪೊಟೆಟೊ ಕೂಡ, ಈ ಆಲೂಗಡ್ಡೆ ಕೂಡ ಈ ನಮ್ಮ ಇದ್ರ ಜೊತೆಗೆ ಟೊಮೆಟೊ ಗಿಡ ಜೊತೆ ಬೆಳೆಸಬಾರ್ದು. ಹಾಗೆ ಕಾರ್ನು ಕೂಡ ಟೊಮೆಟೊಗೆ ಇಷ್ಟ ಆಗಲ್ಲ. ಇದನ್ನ ಅದ್ರ ಜೊತೆಗೆ ಬೆಳೆಸಕ್ಕೆ ಅಸಲು ಹೋಗಲೇಬೇಡಿ. ಆಮೇಲೆ ಜಾಸ್ತಿ ಬೆಳೆಸ್ಕೊಳ್ಳೋಂಥದ್ದು ಯಾವುದಂದ್ರೆ ನಾವು ಮೆಣಸಿನ್ಕಾಯಿ, ಇದು ಹಸಿಮೆಣಸಿನ್ಕಾಯಿ ಗಿಡ. ಇದಕ್ಕೆ ಫ್ರೆಂಡಾಗಿ ಅಂದರೆ ನಾವು ಈ ಬೇಸಿಲ್ ನೆಟ್ರೆ ತುಂಬ ಚೆನ್ನಾಗಿ ನಮಗೆ ಮೆಣಸಿನ ಗಿಡದಲ್ಲಿ ಇಳುವರಿ ಬರುತ್ತೆ. ಕ್ಯಾರೆಟ್ ಕೂಡ ತುಂಬ ಚೆನ್ನಾಗಿ ಅದಕ್ಕೆ ಈ ಮೆಣಸಿನ ಗಿಡದಲ್ಲಿ ಕಾಯಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಆನಿಯನ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಈಗ ನಮ್ಮ ಈರುಳ್ಳಿ ಅಂತೀವಲ್ಲ ಅದು, ಪಾರ್ಸ್ಲೆ, ಇವೆಲ್ಲ ನಿಮ್ಮ ಸಲಾಡಲ್ಲಿ ಜಾಸ್ತಿ ಜನ ಬೆಳೆಸ್ಕೊಳ್ತಾ ಇದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಮಿರ್ಚಿ ಅಂದರೆ ಈ ಮೆಣಸಿನ ಗಿಡಕ್ಕೆ ಅಷ್ಟು ಇಷ್ಟನೇ ಆಗ್ಲಾರ್ದಿದ್ದು ಸೋಂಪು. ಈ ಸೋಂಪು ಕೂಡ ತುಂಬ ಜನ ಬೆಳೆಸ್ತಿದ್ದಾರೆ, ಅದಕ್ಕೋಸ್ಕರ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಇವಾಗ ಸೌತೆಕಾಯಿ ಗಿಡದ ಬಗ್ಗೆ ಆಲೋಚನೆ. ಯಾಕಂದ್ರೆ ಮಳೆಗಾಲದಲ್ಲಿ ನಾವು ಸೌತೆಕಾಯಿ ಜಾಸ್ತಿ ಬೆಳೆಸ್ತೀವಿ. ಇದಕ್ಕೆ ಇಷ್ಟ ಆಗೋದು ಯಾವುದಂದ್ರೆ ಲೆಟ್ಯೂಸ್. ಪುನಃ ಲೆಟ್ಯೂಸೇ ಹೇಳ್ತಾ ಇದ್ದೀನಿ. ಆಮೇಲೆ ರ್ಯಾಡಿಶ್ ಅಂದ್ರೆ ಗೊತ್ತಲ್ಲ ನಿಮಗೆ, ಮೂಲಂಗಿ. ಈ ಮೂಲಂಗಿ ಕೂಡ ತುಂಬ ಚೆನ್ನಾಗಿ ಇಷ್ಟಪಡುತ್ತೆ. ಹಾಗೆ ಈ ಗ್ರೀನ್ ಪೀಸ್ ಅಂತೀವಿ ನೋಡಿ, ಬಟಾಣಿ, ಇದು ಕೂಡ ತುಂಬ ಇಷ್ಟಪಡುತ್ತೆ. ಆಮೇಲೆ ನಮ್ದು ಈರುಳ್ಳಿ. ಆಮೇಲೆ ಕೆಲವೊಂದು ಹೂವಿನ ಗಿಡಗಳು ತುಂಬ ಚೆನ್ನಾಗಿ, ಪೆಟೂನಿಯಸ್ ಇಂಥದ್ದೆಲ್ಲ ಗಿಡಗಳು ತುಂಬ ಅದ್ರ ಜೊತೆ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಕೆಲವುದು ಅಷ್ಟು ಇಷ್ಟನೇ ಆಗಲ್ಲ. ಯಾವುದಕ್ಕೆ ಈ ನಮ್ಮ ಸೌತೆಕಾಯಿ ಗಿಡಕ್ಕೆ ಇಷ್ಟ ಆಗ್ಲಾರ್ದಿದ್ದು ಯಾವುದು ಅಂದರೆ ಈ ನಮ್ಮದು ಸನ್ಫ್ಲವರ್, ಸೂರ್ಯಕಾಂತಿ ಗಿಡ ಇದೆಯಲ್ಲ, ಅದು ಅಷ್ಟು ಅದ್ರ ಜೊತೆಗೆ ಇಡಕ್ಕೆ ಹೋಗಬೇಡಿ. ಹಾಗೆ ಆಲೂಗಡ್ಡೆ ಕೂಡ ಕೆಲವೊಂದು ಗಿಡಗಳಿಗೆ ಇಷ್ಟ ಆಗಲ್ಲ. ಈಗ ಕ್ಯಾರೆಟ್ ಮಾತ್ರ ನಾವು ಬೆಳೆಸ್ತಿದ್ದವಾಗ ಅದ್ರ ಜೊತೆಗೆ ಯಾವ್ದು ಮಿಕ್ಸ್ ಆಗುತ್ತೆ, ಯಾವ್ದು ಫ್ರೆಂಡ್ಶಿಪ್ ಮಾಡ್ಕೊಳುತ್ತೆ ಅಂದರೆ ಲೆಟ್ಯೂಸ್. ಈ ಲೆಟ್ಯೂಸ್ ಸಾಧಾರಣವಾಗಿ ಎಲ್ಲದ್ರ ಜೊತೆಗೆ ಮಿಕ್ಸ್ ಆಗ್ತಿದೆ, ನೋಡ್ಕೊಳ್ಳಿ 1-2 ಸರ್ತಿ. ಹಾಗೆ ಈ ಮ್ಯಾರಿಗೋಲ್ಡು, ಆನಿಯನ್, ಮತ್ತು ಬೇಸಿಲ್ಲು, ಟೊಮೆಟೊಸು, ಇವೆಲ್ಲದೂ ತುಂಬ ಇಷ್ಟಪಡುತ್ತೆ. ನೀವು ಈ ವಿಡಿಯೋನ ಒಂದ್ಸತಿ ನೋಡಿ ನಿಮ್ಗೆ ಅರ್ಥ ಆಗಲ್ಲ. ನೀವೇನು ಮಾಡಬೇಕಂದ್ರೆ ಈ ವಿಡಿಯೋ ಸಣ್ಣ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ಬರ್ಕೊಳ್ಳಿ, ಒಂದು ಚಾರ್ಟ್ ಥರ ಬರ್ಕೊಳ್ಳಿ. ಆವಾಗ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಓಕೆನಾ? ಈ ಕ್ಯಾರೆಟ್ ಅನ್ನೋದು ಮೂಲಂಗಿನ ಕೂಡ ತುಂಬ ಚೆನ್ನಾಗಿ ಇಷ್ಟಪಡುತ್ತೆ. ಮೂಲಂಗಿ ಕೂಡ ಕ್ಯಾರೆಟಿನ ಜೊತೆ ಬೆಳೆಸ್ಬೋದು. ಹಾಗೆ ಕ್ಯಾರೆಟಿಗೆ ಅಷ್ಟು ಇಷ್ಟನೇ ಆಗ್ಲಾರ್ದಿದ್ದ ಗಿಡ ಯಾವ್ದಾದ್ರು ಇದೆ ಅಂದರೆ ಈ ಇದನ್ನ ಸಬ್ಬಸ್ಗೆ ಅಂತ ಹೇಳ್ತೀವಿ ನೋಡಿ ನಾವು ಉತ್ತರ ಕರ್ನಾಟಕದಲ್ಲಿ, ಅದನ್ನ ಮಾತ್ರ ಬೆಳೆಸೋಕೆ ಹೋಗಬೇಡಿ. ಈಗ ಕ್ಯಾಬೇಜ್ ಫ್ಯಾಮಿಲಿ ಅಂದರೆ ಕಾಲಿಫ್ಲವರ್ ಆಗಲಿ, ಕ್ಯಾಬೇಜ್ ಆಗಲಿ, ಹಾಗೆ ಬೇರೆ ಇದೆಲ್ಲ ಇರುತ್ತಲ್ಲ ಕೆಲವೊಂದು, ಅದ್ರ ಜೊತೆಗೆ ಈ ಮೇರಿಗೋಲ್ಡ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಗೆ ಆನಿಯನ್ ಕೂಡ ತುಂಬ ಗಿಡಗಳ ಜೊತೆಗೆ ಮ್ಯಾಚ್ ಆಗುತ್ತೆ. ನೀವು ಅದನ್ನು ಕೂಡ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿ. ಹಾಗೆ ಪೊಟೆಟೊ ಕೂಡ ತುಂಬ ಇಷ್ಟಪಡುತ್ತೆ. ಆಮೇಲೆ ಕ್ಯಾಬೇಜ್ ಫ್ಯಾಮಿಲಿಗೆ ಇಷ್ಟ ಆಗ್ಲಾರ್ದಿದ್ದು ಯಾವುದು ಅಂದರೆ, ಕ್ಯಾಬೇಜಿಗೆ ಇಷ್ಟ ಆಗ್ಲಾರ್ದು ಸ್ಟ್ರಾಬೆರೀಸ್ ಅಸಲು ಇಷ್ಟ ಆಗಲ್ಲ. ಸ್ಟ್ರಾಬೆರೀಸನ್ನ ಕ್ಯಾಬೇಜಿನ ಜೊತೆಗೆ ಬೆಳೆಸೋಕೆ ಹೋಗಬೇಡಿ. ಹಾಗೆ ಟೊಮೆಟೊ ಕೂಡ ಕ್ಯಾಬೇಜಿನ ಜೊತೆ ಬೆಳೆಸೋಕೆ ಹೋಗಬೇಡಿ. ಇವಾಗ ಎಗ್ ಪ್ಲ್ಯಾಂಟ್ ಅಂತ ಹೇಳಿದರೆ ನಮ್ಮದು ಬದನೆ ಗಿಡದ ಜೊತೆಗೆ ಬೀನ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತಂತೆ. ನೀವು ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ಇದ್ರ ಜೊತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ
ನಮ್ದು ಇದು ಆಲೂಗಡ್ಡೆಗಳು ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಹರಿವೆ ಸೊಪ್ಪು, ಈ ಹರಿವೆ ಸೊಪ್ಪಾಗ್ಲಿ ಅಥವಾ ಪಾಲಕ್ ಇದಾಗ್ಲಿ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಈ ಬದನೆ ಗಿಡದ ಜೊತೆಗೆ ಬೆಳೆಯುತ್ತೆ. ಬದನೆ ಗಿಡ ಜೊತೆಗೆ ಅಷ್ಟೇ ಬೆಳೆಸಬಾರ್ದು ಯಾವ್ದು ಅಂತ ಹೇಳಿದ್ರೆ ಸೋಂಪು ಅದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಬೇರೆ ಎಲ್ಲ ಗಿಡಗಳು ಇಷ್ಟ ಆಗುತ್ತೆ. ಆಮೇಲೆ ಪೊಟೆಟೋಸ್ ಮಾತ್ರ ನಾವು ಬೆಳೆಸ್ತಿರ್ತೀವಲ್ಲ, ಆವಾಗ ಇದ್ರ ಜೊತೆಗೆ ಏನ್ ಹಾಕ್ಬೋದು ಅಂದ್ರೆ ಬೀನ್ಸ್ ಹಾಕ್ಬೋದು. ಟೊಮೆಟೊ ಇದು ಸಾರಿ, ಈ ಪೊಟೆಟೊ ಅನ್ನೋದು ಕೆಳಗಡೆ ಬೆಳೆಯುತ್ತೆ. ಬೀನ್ಸ್ ಆಗ್ಲಿ ಕಾರ್ನ್ ಆಗ್ಲಿ ಇಂಥದ್ದೆಲ್ಲ ಮಣ್ಣಿನ ಮೇಲ್ಗಡೆ ಬೆಳೆಯುವಂಥದ್ದೆಲ್ಲ ಇದು ತುಂಬಾ ಚೆನ್ನಾಗಿ ಅದಕ್ಕೆ ಇಷ್ಟಪಡುತ್ತೆ. ಕ್ಯಾಬೇಜ್ ಕೂಡ ಇಷ್ಟಪಡುತ್ತದೆ. ಓಕೆನಾ, ಸರಿನಾ. ಆಮೇಲೆ ಪೀಸ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಈ ಬಟಾಣಿ ಅಂತೀವಿ ನೋಡಿ ಅದು. ಆಮೇಲೆ ಬದನೆ ಗಿಡ ಕೂಡ ತುಂಬಾ ಇಷ್ಟಪಟ್ಟು ಅದ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಬೆಳೆಯುತ್ತೆ, ಯಾವುದು ಆಲೂಗಡ್ಡೆ. ಆಮೇಲೆ ಆಲೂಗಡ್ಡೆ ಜೊತೆಗೆ ಬೆಳೆಸಲೇಬಾರ್ದಾಗಿದ್ದು ಯಾವ ಗಿಡ ಅಂತ ಹೇಳಿದ್ರೆ ನಮ್ದು ಈ ಸೌತೆಕಾಯಿ ಇಂಥದ್ದು, ಮತ್ತೆ ಗುಂಬಳಕಾಯಿ ಇದೆಲ್ಲ ಅದಕ್ಕೆ ಇಷ್ಟ ಆಗಲ್ಲ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ. ಆಮೇಲೆ ಸ್ಕ್ವಾಶ್ ಅಂತಾರಲ್ಲ, ಇದು ಅಷ್ಟು ಇಂಡಿಯಾದಲ್ಲಿ ಜಾಸ್ತಿ ಬೆಳೆಸ್ತಿಲ್ಲ, ಆದ್ರೂ ಕೆಲವೊಬ್ರು ಬೆಳೆಸ್ತಾ ಇದ್ದಾರೆ, ಅಂಥವ್ರಿಗೆ ಯೂಸ್ ಆಗುತ್ತೇನೋ ನೋಡಿ. ಆಮೇಲೆ ಸನ್ಫ್ಲವರ್ ಕೂಡ ಇಷ್ಟ ಆಗಲ್ಲ. ಆಮೇಲೆ ಸ್ಟ್ರಾಬೆರೀಸ್ ಬೆಳೆಸ್ಕೊಂತ ಇರ್ತೀವಿ ನಾವು. ಸ್ಟ್ರಾಬೆರೀಸ್ ಗಿಡ ಈಗ ಈ ಸೀಸನ್ಗೋಸ್ಕರ ತಂದು ಬೆಳೆಸ್ಕೊಂತಿರ್ತೀವಲ್ಲ, ಅದ್ರ ಜೊತೆಗೆ ನೀವು ಲೆಟ್ಯೂಸ್ ನೆಡ್ಬೋದು. ಯಾಕಂದ್ರೆ ಲೆಟ್ಯೂಸ್ ಸ್ವಲ್ಪ ದಿವಸದಲ್ಲಿ ಆಗೋಗುತ್ತೆ. ಸ್ಟ್ರಾಬೆರೀಸ್ ನಮಗೆ 1 ವರ್ಷ ತನಕ ಇರುತ್ತೆ. ಹಾಗೆ ಹರಿವೆ ಸೊಪ್ಪಾಗ್ಲಿ ಪಾಲಕ್ ಆಗಲಿ ಇಂಥದ್ದೆಲ್ಲ ಸ್ಟ್ರಾಬೆರಿ ಜೊತೆಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈರುಳ್ಳಿ ಕೂಡ ಸ್ಟ್ರಾಬೆರಿ ಜೊತೆ ಬೆಳೆಸಿದ್ರೆ ಸ್ಟ್ರಾಬೆರೀಸ್ ಜಾಸ್ತಿ ಆಗುತ್ತಂತೆ. ಒಂದ್ಸರ್ತಿ ಅದ್ರ ಬಗ್ಗೆ ಗಮನ ಕೊಡಿ. ಓಕೆನಾ. ಸ್ಟ್ರಾಬೆರೀಸ್ ಬೆಳೆಸ್ತಾ ಇದ್ದಾಗ ಅದ್ರ ಜೊತೆಗೆ ಇರಲೇಬಾರ್ದಾಗಿದ್ದು ಕೆಲವೊಂದು ಗಿಡಗಳಿದೆ. ಯಾವುದಂದ್ರೆ ಕ್ಯಾಬೇಜ್ ಅಕ್ಕಪಕ್ಕದಲ್ಲಿ ಕೂಡ ಬೆಳೆಸಿದ್ರು ಕೂಡ, ಬ್ರೋಕಲಿ ಇಂಥದ್ದೆಲ್ಲ ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕದ ಅದ್ರ ವಾಸನೆಗೆ ಇವುಗಳು ಕಮ್ಮಿ ನಮಗೆ ಬೆಳೆಯುತ್ತೆ. ಕಾಲಿಫ್ಲವರ್ ಆಗಲಿ ಈ ಬ್ರೋಕಲಿ ಇವೆಲ್ಲ ಕ್ಯಾಬೇಜ್ ಫ್ಯಾಮಿಲಿ ಒಂಥರ ವಾಸನೆ ಇರುತ್ತೆ, ಅದಕ್ಕೋಸ್ಕರ ಅದ್ರ ಜೊತೆಗೆ ಇಡಬಾರ್ದು. ಆಮೇಲೆ ಬೀನ್ಸ್ ಗಿಡ ನೆಡ್ತೀವಲ್ಲ, ಅದ್ರ ಜೊತೆಗೆ ಕ್ಯಾರೆಟ್ ನೆಡ್ಬೋದು. ಅಂದ್ರೆ ಕ್ಯಾರೆಟ್ ಭೂಮಿ ಒಳಗಡೆ ಬೆಳೆಯುತ್ತೆ, ಬೀನ್ಸ್ ಮೇಲ್ಗಡೆ ಬೆಳ್ಕೊಂಡು ಹೋಗುತ್ತೆ. ಹಾಗೆ ಕ್ಯಾಬೇಜು ಬೀನ್ಸಿನ ಜೊತೆ ತುಂಬಾ ಚೆನ್ನಾಗಿ ಹೊಂದಿಕೆಯಲ್ಲಿ ಇರುತ್ತಂತೆ. ಆಲೋಚನೆ ಮಾಡಿ ನೀವು ಬೆಳೆಸೋರಿದ್ರೆ. ಕಾಲಿಫ್ಲವರ್ ಕೂಡ ತುಂಬಾ ಚೆನ್ನಾಗಿ ಅದ್ರ ಜೊತೆ ಮ್ಯಾಚಿಂಗ್ ಆಗುತ್ತೆ, ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊಳುತ್ತೆ. ಮ್ಯಾಚಿಂಗ್ ಅಂದ್ರೆ ಫ್ರೆಂಡ್ಶಿಪ್ ಇಲ್ಲಿ. ಆಮೇಲೆ ನಮ್ದು ಇದು ಸೌತೆಕಾಯಿ, ಆಮೇಲೆ ಈ ಗೊಂಡೆ ಗಿಡ ಇಂಥದೆಲ್ಲ ಗಿಡಗಳೆಲ್ಲ ಇದ್ದವಾಗ ಏನಾಗುತ್ತೆ ಅಂದ್ರೆ ನಮಗೆ ಪಾಲಿನೇಷನ್ ತುಂಬಾ ಚೆನ್ನಾಗಾಗುತ್ತೆ, ಅದ್ರ ಜೊತೆ ಕಾಯಿಗಳು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಹೂವಿನ ಗಿಡಗಳು ಕೂಡ ನಮ್ಮ ತೋಟದಲ್ಲಿ ಇರ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಆಮೇಲೆ ಪೀಸ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಇಷ್ಟು ಮುಂಚೆ ಹೇಳ್ತಾನೆ ಬಂದಿದ್ದೀನಿ ನಾನು. ಇದು ಬಟಾಣಿ, ಹಸಿ ಬಟಾಣಿ. ಇನ್ನು ಬೀನ್ಸ್ಗೆ ಇಷ್ಟನೇ ಆಗ್ಲಾರ್ದಿದ್ದು ಯಾವುದು ಅಂತ ಹೇಳಿದ್ರೆ ಆನಿಯನ್ ಅದ್ರ ಜೊತೆ ಬೆಳೆಸಕ್ ಹೋಗ್ಬೇಡಿ. ಹಾಗೆ ಬೆಳ್ಳುಳ್ಳಿ ಕೂಡ ಬೆಳೆಸಕ್ ಹೋಗ್ಬೇಡಿ, ಇವು ಅದಕ್ಕೆ ಇಷ್ಟ ಆಗಲ್ಲ ಅಂತೆ. ಈ ಬೆಳ್ಳುಳ್ಳಿನ ಸ್ವಲ್ಪ ಸಪ್ರೇಟಾಗಿ ಬೆಳೆಸ್ಕೊಳ್ಳಿ. ಇದು ಗುಲಾಬಿ ಗಿಡದಲ್ಲಿ ಬೆಳ್ಳುಳ್ಳಿ ನೆಟ್ಟರೆ ಗುಲಾಬಿ ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ, ಇದೊಂದು ನೆನ್ಪಿಟ್ಕೊಳ್ಳಿ. ಓಕೆನಾ, ಸರಿ. ಆಮೇಲೆ ನಾವು ಒಂದೊಂದ್ಸರ್ತಿ ಏನ್ ಮಾಡ್ತೀವಿ ಅಂದ್ರೆ ಈ ಎಲೆ ತರಕಾರಿ ಬೆಳೆಸ್ತೀವಿ, ಇದ್ರ ಜೊತೆಗೆ ಸೆಲರಿ ತುಂಬಾ ಚೆನ್ನಾಗಿ ಬೆಳೆಯುತ್ತಂತೆ. ಆಮೇಲೆ ಕಾಲಿಫ್ಲವರ್, ಈ ಹರಿವೆ ಸೊಪ್ಪಾಗ್ಲಿ ಹಾಗೆ ಪಾಲಕ್ ಆಗಲಿ ಇಂಥದ್ದೆಲ್ಲ ಜೊತೆಗೆ ಈ ಬ್ರಿಂಜಾಲು ಅಂದ್ರೆ ಈ ಬದನೆ ಗಿಡ ಮತ್ತೆ ಆ ಕಾಲಿಫ್ಲವರ್ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದ್ರ ಜೊತೆಗೆ ಅಷ್ಟು ಇಷ್ಟ ಆಗ್ಲಾರ್ದಿದ್ದು ಯಾವುದಂದ್ರೆ ಪೊಟೆಟೋನ ಆದಷ್ಟು ಸಪ್ರೇಟಾಗಿ ಬೆಳೆಸಕ್ ಹೋಗಿ, ಯಾಕಂತೇಳಿ ಅದು ಕೆಲವು ಗಿಡಗಳಿಗೆಲ್ಲ ಇಷ್ಟ ಆಗಲ್ಲ ಅಂತೆ. ಸೊ ನೀವು ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಗಿಡ ಬೆಳೆಸ್ಕೊಳ್ತಿದ್ದಾಗ ಒಂದ್ಸರ್ತಿ ಇದು ನೋಡ್ಕೊಂಡ್ಬಿಟ್ಟು ಚಾರ್ಟ್ ನೋಡ್ಕೊಂಡ್ಬಿಟ್ಟು ನೀವು ಯಾವ ಗಿಡ ಜೊತೆ ಯಾವ ಗಿಡ ಬೆಳೆಸ್ಬೇಕಂತ ಆಲೋಚನೆ ಮಾಡಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಬಾಯ್.